ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ನಾನು ಕಳೆದ ಒಂದು 3 ದಿನದಿಂದ ಒಂದು ಪೋಸ್ಟ್ ಹಾಕಿದ್ದೆ. ಬೆಳ್ಳುಳ್ಳಿ ಕಾಳಿ ಅಂತಕ್ಕಂಥ ಒಂದು ಕುರಿ ಬಂದು ಅದು ಸಾವನ್ನಪ್ಪಿದೆ, ಅನಾರೋಗ್ಯದಿಂದ ಸಾವನ್ನಪ್ಪಿದೆ ಅನ್ನೋ ಒಂದು ವಿಡಿಯೋನ ಹಾಕಿದ್ದೆ. ಅದಕ್ಕೆ ತುಂಬ ನನಗೆ ಆ ವಿಡಿಯೋ ತುಂಬ ಸಪೋರ್ಟ್ ಮಾಡಿದೆ. ಅದು ನೋಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು ಅಂತ ಹೇಳ್ತೀನಿ. ಸೊ ಇವತ್ತು ಮಾಡ್ತಾ ಇರೋ ವಿಡಿಯೋ ಏನಂತ ಹೇಳಿದರೆ, ಅದು ಕೇಳಿದ್ರೇ ನಿಜವಾಗ್ಲೂ ಮನಸ್ಸಿಗೆ ಒಂಥರ ಅನಿಸುತ್ತೆ. ಆ ಕುರಿ ಬಗ್ಗೆ ಅಷ್ಟೊಂದು ಅಭಿಮಾನ ಏನಕ್ಕೆ, ಆ ಕುರಿ ಏನೆಲ್ಲ ಮಾಡಿದೆ. ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದು ಏನೆಲ್ಲ ಸಾಧನೆ ಮಾಡಿದೆ. ಮನುಷ್ಯ ಸಾಧನೆ ಮಾಡೋದು ಬೇರೆ, ಮನುಷ್ಯನಿಗೆ ನಿಯತ್ತಿಲ್ಲ. ಒಬ್ಬೊಬ್ಬರನ್ನ ಕೈ ಹಿಡಿದು ಎತ್ತಿದವ್ರನ್ನ ಅದು ಮನುಷ್ಯ ಕಾಲಿಂದ ಒದೆಯೋ ಒಂದು ಗುಣ ಮನುಷ್ಯನಲ್ಲಿದೆ. ಬಟ್ ಅದಕ್ಕೆ ಅಭಿಮಾನ ಎಷ್ಟಿದೆ ಅಂತೇಳಿದರೆ ನೀವು ನಮ್ಮ ಸೈಡ್ ಎಲ್ಲರೂ ನೋಡ್ಬೋದು. ಪ್ರತಿಯೊಂದು ಹಳ್ಳಿಗಳಲ್ಲೂ ಬ್ಯಾನರ್ಗಳನ್ನು ಹಾಕಿದ್ದಾರೆ, ಮಿಸ್ ಯು ಕಾಳಿ ಅಂತ ಹಾಕಿದ್ದಾರೆ. ಇವತ್ತಿಗೂ ಅವ್ರ ಮನೆ ಹತ್ರ ಯೂಟ್ಯೂಬ್ನವ್ರು ಆಗಿರ್ಬೋದು, ನಾನು ಇಲ್ಲಿ ಕೆಳಗಡೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡಿ. ಯಾಕಂದರೆ ಅದು ಫುಲ್ ಹಾಕ್ಲಿಕ್ಕೆ ಬರೋದಿಲ್ಲ ಆ ವಿಡಿಯೋನ. ಸೊ ನಾನು ಇಲ್ಲಿ ಕೆಳಗಡೆ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಂದು ನ್ಯೂಸ್ ಪೇಪರಲ್ಲೂ ಬಂದಿದೆ, ನ್ಯೂಸ್ ಪೇಪರಲ್ಲಿ ಹಾಕಿದ್ದಾರೆ, ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಇಂಟರ್ವ್ಯೂ ತೊಗೊತಾ ಇದ್ದಾರೆ. ಯೂಟ್ಯೂಬರ್ಸ್ ಅವ್ರ ಮನೆಗೆ ಹೋಗಿ ಇಂಟರ್ವ್ಯೂ ತೊಗೊತಾ ಇದ್ದಾರೆ. ಅಂದರೆ ಆ ಒಂದು ಮೂಕ ಪ್ರಾಣಿ ಎಷ್ಟೆಲ್ಲ ಪ್ರೀತಿ ಸಂಪಾದನೆ ಮಾಡಿದೆ ಅಂತ ಹೇಳಿದರೆ ಅದ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೇ ನಿಜವಾಗ್ಲೂ ನಾನಿವತ್ತು ಹೇಳ್ತಾ ಇದ್ದೀನಿ ಅಂದರೆ ನನಗೊಂದು ಹೆಮ್ಮೆ ಅನಿಸುತ್ತೆ. ಆಮೇಲೆ ಆ ಮಾಲೀಕ ಇದ್ದಾನಲ್ವ, ಆ ರಘು ಅನ್ನೋ ಮಾಲೀಕ, ಆ ಒಂದು ಕುರಿ ಸತ್ತ ದಿನ ಇದ್ದಾನ, ಅವನು ಒಂದು ವ್ಯಾನನ್ನು ನಿಲ್ಲಿಸ್ಕೊಂಡು ಆ ಕುರಿ ಸಮಾಧಿ ಪಕ್ಕನೇ ಮಲ್ಕೊಂಡಿರ್ತಾನೆ. ಇದು ನಮಗೂ ನಮ್ಮ ಮನೇಲಿ ಮೂಕ ಪ್ರಾಣಿಗಳನ್ನ ಸಾಕಿದ್ದೀವಿ. ಬಟ್ ಇದು ಅಭಿಮಾನ ಎಷ್ಟು ದೊಡ್ಡದು ಅಂತ ಹೇಳಿದರೆ, ನಿಜವಾಗ್ಲೂ ನಾಯಿ ಅಂದರೆ ಭಯ. ಕುರಿ ನಾವು ದನ ಸಾಕಿದ್ದೀವಿ, ಕುರಿ ಅಂದರೆ ಭಯ. ಆದರೆ ಈ ಯಾವ್ದಾರೋ ಒಂದು ನಾಯಿಗೆ ಏನಾರು ಆದರೆ ನಾಯಿ ಬೊಗಳ್ತಾ ಇದ್ದರೆ ಒಂಥರ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನಮ್ಮ ಮನೇಲಿ ನಾವು ನಾಯಿ ಸಾಕಿದ್ದೀವಿ. ಸ್ವಲ್ಪ ಏನಾರು ಆದರೆ ನಮ್ಮ ಮನೆ ಮಕ್ಕಳಿಗೆ ಏನಾದರೂ ಆಗಿದೆ ಅನ್ನೋ ಒಂದು ಮೂಕ ಪ್ರಾಣಿಗಳನ್ನು ಸಾಕಿದವ್ರಿಗೇನಾದರೂ ಬೆಲೆ ಗೊತ್ತಿರುತ್ತೆ. ನಮ್ಮ ಮನೆಯಲ್ಲೂ ಕುರಿಗಳಿದ್ದಾವೆ, ನಾವು ಒಂದು ಸಾಕಿದ್ವಿ, ತುಂಬಾ ಇದ್ದಾವೆ. ಅದರಲ್ಲಿ ಒಂದು ಕುರಿ ಬಂದು ತಂದು ಒಂದು ಸ್ವಲ್ಪ ದಿನದಲ್ಲಿ ಅದು ಹುಷಾರಿರಲಿಲ್ಲ. ಅದು ಸತ್ತಾಗ ನಮಗೆ ಒಂದಷ್ಟು ದಿನ ಮಾತ್ರ, ಒಂದು 6 ತಿಂಗಳು ಇರ್ಬೋದು. ಆ ಒಂದು ದಿನದಲ್ಲಿ ಅದು ಸತ್ತಾಗ ನಮಗೆ ಅಷ್ಟು ಬೇಜಾರಾಯಿತು. ಆದರೆ ಈ ಕುರಿ ಬಂದವರು ಸಣ್ಣದು 2 ವರ್ಷದ ದಿನ ಇದ್ದಾಗ ತೊಗೊಂಬಂದು ಅದು ಇಡೀ ಕರ್ನಾಟಕದ ತುಂಬ ಅಪಾರ ಪ್ರೀತಿಯನ್ನು ಗಳಿಸಿದೆ. ಬೆಳ್ಳುಳ್ಳಿ ಕಾಳಿ ಅಂತ ಹೇಳಿದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಸುಮಾರಷ್ಟು ಯೂಟ್ಯೂಬರ್ ಅದು ಹಾಕ್ಕೊಂಡಿದ್ದಾರೆ. ಅಷ್ಟು ಹೆಸರನ್ನು ಗಳಿಸಿದೆ ಆ ಕುರಿ. ಅಷ್ಟು ಆ ಮಾಲೀಕನಿಗೆ ಅಷ್ಟು ಕೈ ಹಿಡಿದಿದೆ. ನೀವು ರಘು ಅವ್ರ ತಾಯಿನ ನೋಡಿದರೆ ನೀವು ನನ್ನ ಮನೆ ದೀಪನೇ ಆರೋಯ್ತು ಅಂತ ಹೇಳ್ತಾರೆ. ಅದು ಕೇಳಿದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಬೇಜಾರು ಅನಿಸುತ್ತೆ. ಪಾಪ ಅವನು ಅದ್ರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿರ್ತಾನೆ ಅಂತ ಹೇಳಿದರೆ, ಅವತ್ತು ಅದು ಸತ್ತು ದಿನ ವ್ಯಾನ್ ನಿಲ್ಸ್ಕೊಂಡು ಅವನು ಅಲ್ಲೇ ಮಲಗಿದ್ದಾನೆ. ಇವತ್ತಿಗೂ ಅದ್ರ ಮೇಲೆ ಶಾಮೇನ ಹಾಕಿದ್ದಾರೆ. ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ, ಶಾಮೇನ ಹಾಕಿದ್ದಾರೆ. ಮತ್ತು ಇನ್ನೊಂದಿನ ಅಂತ ಹೇಳಿದರೆ 3 ದಿನದ್ದು ಬಂದು ಪುಣ್ಯ ಸ್ಮರಣೆ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಗುದ್ದಿಗೆ ಅಲಂಕಾರ ಮಾಡಿದ್ದಾರೆ. ಮತ್ತು ಅದು ಏನೇನೆಲ್ಲ ಕುರಿಗಳಿಗೆ ಸಾಮಾನ್ಯವಾಗಿ ಕಾಳು ಹುಲ್ಲು ತಿನ್ನಿಸ್ತಾರೆ, ಮತ್ತು ಮೊಟ್ಟೆ ಹಾಲು, ಅದು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು ಇಟ್ಟಿದ್ದಾರೆ. ಅಲ್ಲೇ ಹೋಗ್ಬಿಟ್ಟು ಎಲ್ಲರೂ ಅಲ್ಲೇ ಊಟ ಮಾಡಿದ್ದಾರೆ. ಆ ಮನೆಯಲ್ಲಿ ಫೋಟೋ ಹಾಕಿ ಅದ್ರದ್ದು ತಿಥಿ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಮೂಕ ಪ್ರಾಣಿ ಇಷ್ಟೊಂದು ಗಳಿಸಿದಾರ ಅನ್ನೋದು ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ಮನುಷ್ಯನಿಗೆ ಬೆಲೆ ಇಲ್ಲ, ಮನುಷ್ಯ ನಿಯತ್ತಿಲ್ದೋ. ನಿಜ ಹೇಳ್ಬೇಕಂದ್ರೆ ಹತ್ತಿರೋ ಎಣ್ಣೆನ ಒದ್ಬಿಟ್ಟು ಮೆರೀತಾರೆ. ಅವರು ಬೆಳೆದಾದ್ಮೇಲೆ ಹತ್ತಿರೋದು ಅವ್ರಿಗೆ ನೆನಪಿರೋದಿಲ್ಲ. ಆದರೆ ಇದು ಎಷ್ಟೆಲ್ಲ ಸಂಪಾದನೆ ಮಾಡಿದೆ ಅಂತ ಹೇಳಿದರೆ, ನೀವು ಇನ್ಸ್ಟಾದಲ್ಲಿ, ಇದು ನಾನು ಸುಮ್ಮನೆ ವಿಡಿಯೋಗೋಸ್ಕರ ಹೇಳೋದಲ್ಲ, ನೀವು ಇನ್ಸ್ಟಾದಲ್ಲಿ ಹೋಗಿ ನೋಡಿ ಬೆಳ್ಳುಳ್ಳಿ ಕಾಳಿ ಅಂತೇಳಿದೆ. ಅಷ್ಟು ಅವ್ರು ಹೇಳ್ತಾರೆ, ಕನ್ನಡ ಚಿತ್ರರಂಗದಲ್ಲಿ ಡಿ ಬಾಸಿಗೆ ಎಷ್ಟು ಅಭಿಮಾನಿ ಇದ್ದಾರೋ. ಸೊ ಇದಕ್ಕೆ ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳು. ನೀನು ಏನಪ್ಪ ಸಂಪಾದನೆ ಮಾಡಿದೀಯ ಅಂದರೆ, ನಾನು ಇಷ್ಟು ಅಭಿಮಾನಿ ಬಳಗನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಅದು ಹೋಗಲ್ ಮೇಲೆ ಭಗವಂತನ ಹತ್ರ ಹೇಳ್ಕೊಳುತ್ತೇನೋ ಗೊತ್ತಿಲ್ಲ. ಅಷ್ಟು ಅಭಿಮಾನಿ ಬಳಗನ ಅದು ಸಂಪಾದನೆ ಮಾಡಿದೆ. ನಾವು ಹೇಳ್ತಿರೋರಿಗೆ ನನಗೆ ಇಷ್ಟೊಂದು ಎಮೋಷನ್ ಆಗ್ತಾಯಿದೆ ಅಂದರೆ, ಅದ್ರ ಜೊತೆಗೆ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅದ್ರ ಜೊತೆಗಿರ್ತಕ್ಕಂಥವ್ರಿಗೆ ಯಾವ ಥರ ಆಗಿರ್ಬೋದು. ಅದು ಗಳಿಸಿದೆ ಅನ್ನೋದಕ್ಕಿಂತ ಒಂದು ಕುರಿ ಹುಟ್ಟಿಗೆ ಹೋಯ್ತು ಅಂತ ಹೇಳಿದರೆ ಅದಕ್ಕೆ ಎಷ್ಟು ನೋವಾಗಿರುತ್ತೆ ಗೊತ್ತಾ. ಕೂಡೆಲ್ಲ ಹೊರ್ಕೊಂಡಿರುತ್ತೆ, ತಲೆಯೆಲ್ಲ ಇದಾಗಿರುತ್ತೆ. ಬಟ್ ಅದು ರಘು ಅವ್ರ ತಾಯಿ ಹೇಳ್ತಾರೆ, ಅದು ಕೊಂಡೂರು ಕಡ ಅನ್ನೋದು ಫೇಮಸ್, ಅದು ನಮ್ಮ ಕರ್ನಾಟಕದಲ್ಲೇ ಫೇಮಸ್ಸು. ಅಲ್ಲಿಗೆ ಹೋಗಿ ಬಂದಾಗ ಇವರೇ ಬೇಡ, 3 ಸಲ ಅದು ಫಸ್ಟ್ ಪ್ರೈಸ್ನ ತೊಗೊಂಡಿದೆ. ಇವರೇ ಬೇಡ ಅಂತ ಅದನ್ನು ಹಿಂದಕ್ಕೆ ತೊಗೊಂಡ್ರಂತೆ. ಅವರಮ್ಮ ಹೇಳ್ತಾರೆ, ಹಾಕ್ಬೇಕಿತ್ತಪ್ಪ, ಯಾಕೆ ತೊಗೊಂಡೆ ಅಂತ ಕೇಳಿದಾಗ ಅವ್ನು ಹೇಳಿದಂತೆ, ಅಮ್ಮ ಕಾರ್ ದೊಡ್ಡದಲ್ಲಮ್ಮ, ನನಗೆ ಕುರಿ ದೊಡ್ಡದು ಅಂತ ಅವ್ನು ಹೇಳ್ತಾನಂತೆ. ಅದು ಅಲ್ಲಿಂದ ಬಂದಾಗ ಮನಸ್ಸಿಗೆ ಒಂಥರ
ಅಂದರೆ ನಾನು ಇನ್ನೂ ಆಡ್ತಿದ್ದೆ, ನನ್ನನ್ನು ತಗೊಂಡ್ರು ಅನ್ನೋ ಬೇಜಾರಾದ ಅದ್ರ ಮುಖದಾಗ ಕಾಣ್ತಾ ಇತ್ತು ಅಂತ ಅವ್ರು ಹೇಳ್ತಾರೆ. ಆದರೆ ಅದಕ್ಕೆ ಎಷ್ಟಿದೆ, ನನ್ನ ಮಾಲೀಕನಿಗೆ ನಾನು ಗೆದ್ದು ಹೆಸರು ಕೊಡಬೇಕು ಅನ್ನೋದು ಆ ಒಂದು ಕುರಿಗೆ ಎಷ್ಟಿದೆ ಅಂತ ಹೇಳಿದರೆ ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ದರೆ ನಮಗೆ ಒಂಥರ ಬೇಜಾರು ಅನಿಸುತ್ತೆ. ಅಷ್ಟು ಹೆಸರನ್ನ ಗಳಿಸಿದೆ ಆ ಕುರಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅಷ್ಟು ಅಭಿಮಾನಿಗಳು, ಅಷ್ಟು ಹೆಸರು, ಅದು ಪ್ರೈಸು, ಅದು ಎಷ್ಟು ದುಡ್ಡು ಗಳಿಸಿದೆ ಅನ್ನೋದು ಗೊತ್ತಿಲ್ಲ. ಅದ್ರ ಮುಂದೆ ಇವತ್ತೇನು ಈ ಅಭಿಮಾನಿಗಳು, ಆ ಮನೆಯವರು ಕೊಡ್ತಕ್ಕಂಥ ಇವತ್ತು ಆ ಪ್ರೀತಿ ಇದೆ ಅಲ್ವಾ, ಅದು ಯಾವುದು ದೊಡ್ಡದಲ್ಲ ಅನಿಸುತ್ತೆ. ಸಾರಿ, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋ ನೋಡಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನಗೆ ಹೇಳಲಿಕ್ಕಾಗ್ತಿಲ್ಲ, ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.